ಓಂ ಶಾಂತಿ. ಎಲ್ಲರಿಗೂ ಸಹ ಪ್ರತಿದಿನ ಯಾವುದೋ ಒಂದು ರೀತಿಯಲ್ಲಿ ವಿಘ್ನಗಳು ಅನ್ನುವಂಥದ್ದು ಬರ್ತಿರತ್ತೆ. ನಾವು ಅದನ್ನು ಎದುರಿಸ್ತಿರ್ತೀವಿ. ಕೆಲವರು ಯೋಗದ ಮೂಲಕ ವಿಘ್ನಗಳನ್ನು ಎದುರಿಸ್ತಿರ್ತಾರೆ, ಅದರ ಮೇಲೆ ವಿಜಯವನ್ನು ಪಡ್ಕೊಳ್ತಿರ್ತಾರೆ. ಕೆಲವರು ಅದನ್ನು ಭೋಗಿಸಿ ಅದನ್ನು ಸಮಾಪ್ತಿ ಮಾಡ್ಕೊಳ್ತಿರ್ತಾರೆ. ಎಲ್ಲರಿಗೂ ಯಾವುದೋ ಒಂದು ವಿಷಯದಲ್ಲಿ ಬರ್ತಿರುತ್ತೆ. ಈಗ ಆರೋಗ್ಯ ಒಂದು ವಿಷಯದಲ್ಲಾಗಲಿ, ಶಾರೀರಿಕ ಆರೋಗ್ಯದ ಒಂದು ವಿಷಯದಲ್ಲಾಗಲಿ ವಿಘ್ನಗಳು ಬರ್ತಿರುತ್ತೆ. ಸಂಬಂಧಗಳ ಒಂದು ವಿಷಯದಲ್ಲಾಗಲಿ ವಿಘ್ನಗಳು ಬರ್ತಿರುತ್ತೆ. ದುಡ್ಡಿನ ಒಂದು ವಿಷಯಗಳಲ್ಲಾಗಲಿ ವಿಘ್ನಗಳು ಬರ್ತಿರುತ್ತೆ. ಯಾವುದೋ ಒಂದು ರೀತಿಯಲ್ಲಿ ಅಲ್ವಾ ಬರ್ತಿರುತ್ತೆ. ಆದರೆ ನಾವು ಈ ಎಲ್ಲ ವಿಘ್ನಗಳ ಮೇಲೆ ವಿಜಯವನ್ನು ಪಡ್ಕೊಳ್ಬೇಕು ಅಂದರೆ ಮೊದಲಿಗೆ ನಾನು ಯಾರು, ನನ್ನ ತಂದೆ ಯಾರು, ನಾನು ಎಂತಹ ಆತ್ಮನಾಗಿದ್ದೀನಿ, ಇದನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಒಪ್ಪಿಕೊಂಡು ಅದರಂತೆ ನಾನು ನಡ್ಕೊಳ್ಬೇಕಾಗತ್ತೆ. ಬಾಬಾ ಸರ್ವಶಕ್ತಿವಂತ, ನಾನು ಆತ್ಮ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮನು ಅಲ್ವಾ. ಸರ್ವಶಕ್ತಿವಂತ ನನ್ನ ಜೊತೆ ಇದ್ದಾರೆ. ನಾನು ಸರ್ವ ಸಂಬಂಧದಲ್ಲಿ ಏನು ಮಾಡಬೇಕು, ತಂದೆಯನ್ನು ನಾನು ನೆನಪು ಮಾಡಬೇಕು. ಸರ್ವ ಸಂಬಂಧದ ರೂಪದಲ್ಲಿ ಅವರನ್ನು ನೆನಪು ಮಾಡ್ತಾ ಇದ್ದಾಗ ಸರ್ವ ಸಂಬಂಧದ ರೂಪದಲ್ಲಿ ಅವರು ನನಗೆ ಸಹಯೋಗವನ್ನು ಕೊಡ್ತಾ ಇರ್ತಾರೆ. ಸರ್ವಶಕ್ತಿಗಳು ಸಹ ನಮ್ಮ ಜೊತೆ ಇರುತ್ತೆ. ಆಗ ಸರ್ವಶಕ್ತಿವಂತ ನಮ್ಮ ಜೊತೆ ಇದ್ದಾರೆ ಅಂದರೆ ಸರ್ವಶಕ್ತಿಗಳು ನಮ್ಮ ಜೊತೆ ಇರುತ್ತೆ. ಯಾವ ಸಮಯದಲ್ಲಿ ಯಾವ ಶಕ್ತಿ ಅವಶ್ಯಕತೆ ಇರುತ್ತೋ ಆವಾಗ ಆ ಶಕ್ತಿ ಅನ್ನುವಂಥದ್ದು ಏನು ಮಾಡ್ತಿರುತ್ತೆ, ಜಾಗೃತ ಆಗ್ತಿರುತ್ತೆ. ಆ ಶಕ್ತಿಯಿಂದ ನಾವು ಪ್ರತಿಯೊಂದು ವಿಘ್ನ ಪರಿಸ್ಥಿತಿಯ ಮೇಲೆ ವಿಜಯವನ್ನು ನಾವು ಪಡ್ಕೊಳ್ಬೋದು. ಸದಾ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಸಹ ಶ್ರೇಷ್ಠ ಸ್ಮೃತಿಯಲ್ಲಿ, ಶ್ರೇಷ್ಠ ಸ್ಥಿತಿಯಲ್ಲಿ, ಶ್ರೇಷ್ಠ ತಂದೆಯ ಸ್ಮೃತಿಯಲ್ಲಿ ಇರ್ತಾ ನಾವು ಶ್ರೇಷ್ಠ ಕರ್ಮಗಳನ್ನೇ ಮಾಡ್ತಾ ಹೋಗಬೇಕು. ಆತ್ಮಿಕ ಸ್ಮೃತಿ, ಆತ್ಮಿಕ ಸ್ಥಿತಿ, ಆತ್ಮಿಕ ಸ್ವರೂಪ, ತಂದೆಯ ಸ್ಮೃತಿ ಇಲ್ಲಿ ಇರ್ತಾ ನಾವು ಪ್ರತಿಯೊಂದು ಅಂದರೆ ಸ್ವಮಾನದ ಒಂದು ಸ್ಥಿತಿಯಲ್ಲೂ ಇರ್ತಾ ಪ್ರತಿಯೊಂದು ಕರ್ಮವನ್ನು ನಾವು ಮಾಡ್ತಾ ಹೋಗ್ತೀವಿ. ಮಾತು, ಸಂಕಲ್ಪ, ಕರ್ಮ ಎಲ್ಲವನ್ನೂ ನಾವು ಮಾಡ್ತಾ ಹೋಗ್ತೀವಿ ಅಂತಂದರೆ ಅವು ಶ್ರೇಷ್ಠ ಕರ್ಮಗಳಾಗಿರ್ತವೆ, ಸಮರ್ಥ ಕರ್ಮಗಳಾಗಿರ್ತವೆ. ಸಮರ್ಥತೆ ಇರುತ್ತೆ ಅದರಲ್ಲಿ. ಯಾವಾಗ ನಾವು ವ್ಯರ್ಥದಲ್ಲಿ ಬರ್ತೀವಿ, ದೇಹಾಭಿಮಾನದಲ್ಲಿ ಬರ್ತೀವಿ, ವ್ಯರ್ಥ, ಅದು ವ್ಯರ್ಥ ಸಂಕಲ್ಪಗಳು, ವ್ಯರ್ಥ ಮಾತು, ವ್ಯರ್ಥ ಕರ್ಮಗಳು ಅವು ವಿಕರ್ಮಗಳಾಗಿ ತಯಾರಾಗ್ತಿರುತ್ತೆ. ಅದು ಏನಾಗತ್ತೆ, ಅದು ಸಮರ್ಥತೆ ಅದರಲ್ಲಿ ಇರೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಪ್ರತಿದಿನವೂ ಸಹ ನೀವೀಗ ಹೇಳ್ತಾರೆ ನಿಮ್ಮ ಒಂದು ಪ್ರತಿದಿನದ ಒಂದು ಚಾರ್ಟನ್ನು ಇಡಿ, ಸ್ಮೃತಿ ಚಾರ್ಟನ್ನು ಇಡಿ ಅಂತ ಹೇಳ್ತಿರ್ತಾರೆ. ನಾವು ನೈಟು ಚೆಕ್ ಮಾಡ್ಕೊಳ್ದಾಗ ನಮಗೆ ಗೊತ್ತಾಗುತ್ತೆ ನಾನು ಎಷ್ಟು ಸ್ಮೃತಿಯಲ್ಲಿದ್ದೆ, ಎಷ್ಟು ವಿಸ್ಮೃತಿಯಲ್ಲಿದ್ದೆ, ಎಷ್ಟು ದೇಹಾಭಿಮಾನದಲ್ಲಿ ಬಂದೆ, ಎಷ್ಟು ಆತ್ಮಾಭಿಮಾನದಲ್ಲಿದ್ದೆ, ಎಷ್ಟು ಶ್ರೇಷ್ಠ ಕರ್ಮ ಮಾಡಿದೆ, ಎಷ್ಟು ವಿಕರ್ಮ ಮಾಡಿದೆ, ಎಲ್ಲವೂ ಸಹ ನಮಗೆ ಗೊತ್ತಾಗತ್ತೆ. ನಾವು ನೈಟು ಮಲಗುವಾಗ ಪ್ರತಿಯೊಂದು ಸಹ ಬಾಬಾರವರಿಗೆ ಒಪ್ಪಿಸಿ ಚಾಟನ್ನು ತಿಳಿಸಿ ಮತ್ತೆ ಯೋಗ ಮಾಡಬೇಕು. ಶಕ್ತಿಶಾಲಿ ಯೋಗವನ್ನು ಮಾಡಿ ಆ ಯೋಗದಲ್ಲಿ ಏನೇನು ನಾವು ವ್ಯರ್ಥ ಖಾತೆ ವಿಕರ್ಮಗಳನ್ನು ತಯಾರು ಮಾಡ್ಕೊಂಡಿರ್ತೀವಲ್ಲ ಆ ದಿನದಲ್ಲಿ ಅದನ್ನು ನಾವು ಸಮಾಪ್ತಿ ಮಾಡ್ಕೊಳ್ಬೇಕು. ಏನು ಮಾಡ್ಕೋಬೇಕು, ಸಮಾಪ್ತಿ ಮಾಡ್ಕೊಳ್ಬೇಕಾಗತ್ತೆ. ಈಗ ಬೆಳಿಗ್ಗೆ ಅಮೃತ ಎದ್ದಾಗಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಏನೇನು ನಾವು ವ್ಯರ್ಥ ಕರ್ಮಗಳನ್ನು ಮಾಡಿ ವಿಕರ್ಮಗಳನ್ನು ಮಾಡಿ ಈ ವ್ಯರ್ಥ ಖಾತೆಯನ್ನು ನಾವು ಜಮಾ ಮಾಡ್ಕೊಂಡಿರ್ತೀವಲ್ಲ ಅದನ್ನು ನೈಟು ನಾವು ಬಾಬಾರವರಿಗೆ ಎಲ್ಲವನ್ನು ಒಪ್ಪಿಸಿ ನಾಳೆ ಅದು ಕಂಟಿನ್ಯೂ ಆಗಬಾರ್ದು. ಈಗ ನಾವು ಅದನ್ನು ಬಾಬಾರವ್ರಿಗೆ ಒಪ್ಪಿಸಿ ಯೋಗ ಮಾಡಿ ನಾವು ಅದನ್ನು ಭಸ್ಮ ಮಾಡ್ಕೊಂಡಿಲ್ಲ ಅಂದರೆ ನಾಳೆ ಅದು ಕಂಟಿನ್ಯೂ ಆಗುತ್ತೆ, ಅದು ಸಾಲ ಆಗಿಬಿಡುತ್ತೆ. ಅದನ್ನು ನಾವು ಒಪ್ಪಿಸಿ ಅದನ್ನು ಯೋಗದಲ್ಲಿ ಭಸ್ಮ ಮಾಡ್ಕೊಂಡ್ವಿ ಅಂದರೆ ಖಾಲಿ ಆಗಿಬಿಡುತ್ತೆ, ಎಲ್ಲ ಕ್ಲೀನ್ ಆ್ಯಂಡ್ ಕ್ಲಿಯರ್ ಇರುತ್ತೆ. ನಾಳೆ ಬೆಳಿಗ್ಗೆಯಿಂದ ಹೊಸ ಖಾತೆ ನಾವು ಶುರು ಮಾಡ್ಬೋದು.
ಈಗ ಯಾರಾದರೂ ವ್ಯಾಪಾರಸ್ಥರು ಇದ್ದಾರೆ ಅಂದರೆ ಆ ದಿನದ ಆವತ್ತೇ ಎಲ್ಲನೂ ಲೆಕ್ಕ ಖಾತೆ ಎಲ್ಲ ಸರಿ ಮಾಡ್ಕೊಂಡ್ಬಿಡ್ತಾರಲ್ವ. ಏನಾದರೂ ಸಾಲ ಇತ್ತು ಅಂದರೂ ಕೂಡ ಆ ಸಾಲವನ್ನು ಆ ದಿನವೇ ಎಲ್ಲನೂ ಕೂಡ ತೀರಿಸ್ಬೇಕು. ಇಲ್ಲ ಅಂದ್ರೆ ಅದೇನಾಗ್ತದೆ, ಅದು ಜಾಸ್ತಿ ಆಗ್ತಾ ಹೋಗುತ್ತೆ, ಸಾಲ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಈ ದಿನದ ಒಂದು ಏನು ನಮ್ಮ ಖಾತೆ ಏನಿದೆ, ರಾತ್ರಿ ಮಲಗುವಾಗ ಅದೆಲ್ಲವನ್ನು ನಾವು ಬಾಬಾರವರಿಗೆ ಒಪ್ಪಿಸಿ ಶಕ್ತಿಶಾಲಿ ಯೋಗ ಮಾಡಿ ಆ ಯೋಗದಲ್ಲಿ ಅವೆಲ್ಲದನ್ನು ನಾವು ಸಮಾಪ್ತಿ ಮಾಡಿ ಮಲ್ಕೋಬೇಕು. ಆಗ ನಿದ್ದೆಯಲ್ಲೂ ಸಹ ಯಾವುದೇ ನೆಗೆಟಿವ್ ಒಂದು ಯಾವುದೇ ಒಂದು ಕನಸಿರ್ಬೋದು ಅವೆಲ್ಲ ಬರೋದಿಲ್ಲ. ಮತ್ತು ಯಾವುದೇ ಒಂದು ನೆಗೆಟಿವ್ ಎನರ್ಜಿನೂ ಸಹ ಆ ಸಮಯದಲ್ಲಿ, ಯಾಕಂದರೆ ನಾವು ಗಾಢವಾದ ನಿದ್ರೆಯಲ್ಲಿ ಇರ್ತೀವಿ, ಆತ್ಮಿಕ ಒಂದು ಸ್ಮೃತಿಯಲ್ಲಿ ಇರೋದಿಲ್ಲ, ಬಾಬಾ ಸ್ಮೃತಿನೂ ಇರೋದಿಲ್ಲ. ಆವಾಗ ನಿದ್ದೆ ಹೋಗಿರ್ತೀವಿ ಅಂದ್ಕೊಳ್ಳಿ, ಆಗ ನೆಗೆಟಿವ್ ಒಂದು ಎನರ್ಜಿ ಬರ್ಬೋದು, ಅದು ಅಟ್ಯಾಕ್ ಮಾಡ್ಬೋದು. ಎಷ್ಟೋ ಮಂದಿ ಆ ಥರ ಹೇಳ್ತಾರೆ ಕೂಡ, ಆಯಿತಾ. ನಾವು ಯಾವಾಗ ಶಕ್ತಿಶಾಲಿ ಯೋಗ ಮಾಡಿ ಎಲ್ಲ ಸಮಾಪ್ತಿ ಮಾಡ್ಕೊಂಡಿರ್ತೀವಿ, ಸಮಾಪ್ತಿ ಮಾಡಿಕೊಂಡು ನಾವು ಒಂದು ಸ್ವಮಾನ, ಏನು ಆ ಸ್ವಮಾನ ಅಂದರೆ ನಾನು ಮಾಸ್ಟರ್ ಹನುಮಾನ್ ಆಗಿದ್ದೀನಿ, ನಾನೇನಾಗಿದ್ದೀನಿ, ಮಾಸ್ಟರ್ ಹನುಮಾನ್ ಆಗಿದ್ದೀನಿ. ಈ ಒಂದು ಸ್ವಮಾನದಲ್ಲಿ ಸ್ಥಿತರಾಗಿ ಬಾಬಾರವರ ಮಡಿಲಲ್ಲಿ ನಾವು ಈ ಅಭ್ಯಾಸ ಮಾಡಬೇಕು. ಈ ಸ್ವಮಾನದ್ದು ಈ ಸಂಕಲ್ಪದಲ್ಲಿ ಸ್ಥಿತ ಆಗಿ ನಾವು ಸ್ವಲ್ಪ ಹೊತ್ತು ಆ ಸ್ವಮಾನದಲ್ಲಿ ಸ್ಥಿತ ಆಗಿ ನಾವು ಬಾಬಾರವರ ಮಡಿಲಲ್ಲಿ ಮಲಗಬೇಕು. ಆಗ ಯಾವುದೇ ಒಂದು ನೆಗೆಟಿವ್ ಎನರ್ಜಿನೂ ಸಹ ನಮ್ಮನ್ನು ಅಟ್ಯಾಕ್ ಮಾಡೋದಿಲ್ಲ. ಈಗ ನೋಡಿ, ಎಲ್ಲಾದ್ರೂ ನೆಗೆಟಿವ್ ಎನರ್ಜಿ ಎಲ್ಲೂ ಬರಬಾರ್ದು ಅಂತ ಹೊರಗಡೆ ಏನು ಮಾಡಿರ್ತಾರೆ. ಈಗ ಹನುಮಾನ್ ಅಂದರೆ ಬಾಬಾ ಹೇಳ್ತಾರಲ್ಲ, ನೀವು ಮಹಾವೀರರು, ನೀವು ಅತಿ ಶಕ್ತಿಶಾಲಿ ಆತ್ಮಗಳಿಗೆ ಮಹಾವೀರರು ಅಂತಾರೆ. ಮತ್ತು ಆಂಜನೇಯ ಅಂದ್ರೇ ತುಂಬ ಶಕ್ತಿಶಾಲಿ. ಅದಕ್ಕೆ ಎಲ್ಲೂ ನೆಗೆಟಿವ್ ಎನರ್ಜಿ ಎಲ್ಲೆಲ್ಲಿ ಇರುತ್ತೆ ಅಲ್ಲಿ ಏನು ಮಾಡಿಬಿಡ್ತಾರೆ, ಆಂಜನೇಯನ ಒಂದು ಮಂದಿರಗಳನ್ನು ನಿರ್ಮಾಣ ಮಾಡಿಬಿಡ್ತಾರೆ, ಗುಡಿ ಕಟ್ಟಿಸ್ಬಿಡ್ತಾರೆ. ಅಲ್ಲಿ ಯಾವುದೂ ಬರೋದಿಲ್ಲ, ಅಲ್ಲೇನೂ ತೊಂದರೆ ಆಗೋದಿಲ್ಲ ಅಂತ ಅಲ್ವಾ. ಅದೇ ರೀತಿ ನಾನು ಏನಾಗಿದ್ದೀನಿ, ನನ್ನ ಮಾಸ್ಟರ್ ಹನುಮಾನ್ ಆಗಿದ್ದೀನಿ, ಮಹಾವೀರನಾಗಿದ್ದೀನಿ. ಈ ಸ್ವಮಾನದಲ್ಲಿ ಅಭ್ಯಾಸ ಮಾಡ್ತಾ ಆ ಸ್ಮೃತಿಯಲ್ಲಿ ಬಾಬಾರವರ ಮಡಿಲಲ್ಲಿ, ಬಾಬಾ ಸರ್ವಶಕ್ತಿವಂತ, ನಾನು ಮಾಸ್ಟರ್ ಸರ್ವಶಕ್ತಿವಾನಾತ್ಮ, ಮಾಸ್ಟರ್ ಹನುಮಾನ್, ನಾನು ಹನುಮಾನ್ ಆಗಿದ್ದೀನಿ, ಮಹಾವೀರ ಆಗಿದ್ದೀನಿ. ಈ ಸ್ಮೃತಿಯಲ್ಲಿ ಬಾಬಾ ಮಡಿಲಲ್ಲಿ ನಾವು ಮಲಗಬೇಕು. ಆಯಿತಾ. ಬೆಳಿಗ್ಗೆ ಎದ್ದೇಳಿದ್ವಿ, ದಿನ ಹೊಸ ಖಾತೆ ಸ್ಟಾರ್ಟ್ ಮಾಡಬೇಕು. ಬಾಬಾರವರ ನೆನಪಲ್ಲಿ, ಆತ್ಮಿಕ ನೆನಪಲ್ಲಿ ಏನು ಮಾಡಬೇಕು, ಶ್ರೇಷ್ಠ ಕರ್ಮಗಳನ್ನು ಮಾಡ್ತಾ ವ್ಯರ್ಥದಲ್ಲಿ ಜಾಸ್ತಿ ಹೋಗದೆ ನಾವೇನು ಮಾಡಬೇಕು, ಶ್ರೇಷ್ಠ ಕರ್ಮಗಳನ್ನು ಮಾಡ್ತಾ ಶ್ರೇಷ್ಠ ಖಾತೆಯನ್ನು ನಾವು ತಯಾರು ಮಾಡ್ಕೊಳ್ತಾ ಹೋಗಬೇಕು. ಒಂದು ವೇಳೆ ನಾವು ನೈಟು ಅದನ್ನು ನಾವು ಯೋಗದಲ್ಲಿ ಭಸ್ಮ ಮಾಡ್ಕೊಂಡಿಲ್ಲ, ಬಾಬನಿಗೆ ಒಪ್ಪಿಸಿ ಅದನ್ನು ಭಸ್ಮ ಮಾಡ್ಕೊಂಡಿಲ್ಲ ಅಂದರೆ ಬೆಳಿಗ್ಗೆ ಅದೇ ಕಂಟಿನ್ಯೂ ಆಗುತ್ತೆ. ಯಾಕಂದರೆ ಅಂತಿಮ ಮತಿ ಸೋಗತ್ತೆ ಅಲ್ವಾ. ಈಗ ನಾನು ರಾತ್ರಿ ಮಲಗುವಾಗ ಯಾವ ಒಂದು ಅಂತಿಮ ಒಂದು ಸ್ಥಿತಿ ಯಾವ ರೀತಿ ಇರುತ್ತೆ, ಅದೇ ರೀತಿ ಬೆಳಿಗ್ಗೆ ಅದೇ ರೀತಿಯೇ ನನ್ನ ಒಂದು ಸ್ಥಿತಿ ತಯಾರಾಗುತ್ತೆ. ಮತ್ತು ಆ ದಿನ ಎಲ್ಲ ಅದೇ ರೀತಿಯೇ ನನ್ನ ಕರ್ಮಗಳು, ನನ್ನ ಸ್ಥಿತಿ, ನನ್ನ ಸ್ಮೃತಿ ಅದೇ ರೀತಿಯೇ ಇರುತ್ತೆ. ಅಂತಿಮಮತಿ ಸೋಗತೆ ಆಗ್ಬಿಡುತ್ತೆ. ರಾತ್ರಿ ಮಲಗುವಾಗ ನಾವು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ, ಸ್ವಚ್ಛವಾಗಿ, ಸ್ಪಷ್ಟವಾಗಿ ಮನಸ್ಸು ಬುದ್ಧಿಯನ್ನು ಖಾಲಿ ಮಾಡಿಕೊಂಡು ಶಕ್ತಿಶಾಲಿ ಮಾಡಿಕೊಂಡು ಯೋಗದ ಮೂಲಕ ಸ್ವಮಾನದ ಸ್ಥಿತಿಯಲ್ಲಿ ಮಲಗಬೇಕು. ಮತ್ತು ಬೆಳಿಗ್ಗೆ ಎದ್ದು ನಾವು ಶ್ರೇಷ್ಠವಾದ ಕರ್ಮಗಳನ್ನು ನಾವು ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಮತ್ತು ಶ್ರೇಷ್ಠ ಖಾತೆಯನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ನಾವು ನಾವು ಸಮಾಪ್ತಿ ಮಾಡ್ಕೊಂಡಿಲ್ಲ ಅಂತಂದರೆ ಅದು ವ್ಯರ್ಥ, ನಾಳೆ ದಿನಕ್ಕೆ ಉಳಿದು ಬಿಡುತ್ತಲ್ಲ, ಅದು ಸಾಲ ಆಗಿಬಿಡುತ್ತೆ ಅಂತ ಹೇಳ್ತಾರೆ ಬಾಬಾ. ವ್ಯರ್ಥ ಅನ್ನುವಂಥದ್ದು ಸಾಲ, ಸಮರ್ಥ ಅನ್ನುವಂಥದ್ದು ಸಂಪಾದನೆ. ಸಮರ್ಥ ಸ್ಥಿತಿ ಅಂದರೆ ಶಕ್ತಿಶಾಲಿ ಸ್ಥಿತಿ, ಶಕ್ತಿಗಳನ್ನು ಸಂಪಾದನೆ ಮಾಡ್ಕೊಂಡಿರುವಂಥದ್ದು. ವ್ಯರ್ಥ ಅಂದರೆ ಆ ಶಕ್ತಿಗಳನ್ನು ಕಳ್ಕೊಂಡು ಏನಾಗಿರ್ತೀವಿ, ನಾವು ಸಾಲ ಮಾಡ್ಕೊಂಡಿರ್ತೀವಿ, ಆ ವ್ಯರ್ಥದಲ್ಲೇ ಇರ್ತೀವಿ ನಾವು ಜಾಸ್ತಿ, ಅದು ಸಾಲ ಆಗಿರುತ್ತೆ. ನಾವು ನೈಟ್ ಅದನ್ನು ಸಮಾಪ್ತಿ ಮಾಡ್ಕೊಂಡ್ವಿ ಅಂದರೆ ನಾಳೆಗೆ ಆ ಸಾಲ ಉಳಿಯಲ್ಲ, ಹೊಸದಾಗಿ ಮತ್ತೆ ಕ್ರಿಯೇಟ್ ಮಾಡ್ಕೋಬೋದು. ಅಂದರೆ ಶ್ರೇಷ್ಠ ಒಂದು ಖಾತೆಯನ್ನು, ಸಮರ್ಥವಾದ ಒಂದು ಖಾತೆಯನ್ನು. ಇಲ್ಲಾಂದರೆ ಸಾಲ ಉಳ್ಕೊಳ್ಳುತ್ತೆ, ಮತ್ತು ಸಾಲಕ್ಕೆ ಸಾಲ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಸಾಲ ತೀರಿಸೋದಕ್ಕೇ ನಾವೇನು ಮಾಡಬೇಕಾಗತ್ತೆ, ಯೋಗ ಮಾಡಬೇಕಾಗತ್ತೆ. ಆ ಸಾಲ ತೀರಿಸೋದ್ರಲ್ಲೇ ನಾವು ಯೋಗ ಮಾಡ್ಕೊಂಡಿದ್ದು ಹೋದರೆ, ಮತ್ತು ನಾವು ಸಂಪಾದನೆ ಮಾಡಿದ್ದು ಜಮಾ ಆಗೋದು ಯಾವಾಗ, ಉಳಿತಾಯ ಯಾವಾಗ ಮಾಡೋಕ್ಕಾಗತ್ತೆ. ನಾವು ಆ ಸಾಲ ತೀರಿಸೋದ್ರಲ್ಲೇ ನಾವು ಯೋಗ
ಮಾಡೋಕ್ಕೆ ಸರಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ಈಗ ಸಂಪಾದನೆ ನಾವು ಮಾಡ್ತಿರ್ತೀವಿ, ಆದರೆ ಸಾಲ ಜಾಸ್ತಿ ಇರುತ್ತೆ. ಆ ಸಾಲ ಜಾಸ್ತಿ ಇದ್ದಾಗ ಸಂಪಾದನೆ 1 ರೂಪಾಯಿ, ಸಾಲ ಜಾಸ್ತಿ ಇರುತ್ತೆ. 1000 ರೂಪಾಯಿ ಇದೆ ಅಂದ್ಕೊಳ್ಳಿ, ಮತ್ತು ಆ 1000 ರೂಪಾಯಿ ಸಾಲ ತೀರಿಸೋದಕ್ಕೆ 1 ರೂಪಾಯಿ ಸಂಪಾದನೆ, ಎಷ್ಟು ಸಂಪಾದನೆ ಮಾಡ್ಬೇಕು ನಾನು, ಎಷ್ಟು ಸಂಪಾದನೆ ಮಾಡಬೇಕಲ್ವ? ಆ ರೀತಿ ಆಗಿಬಿಡುತ್ತೆ. ಅದು ತೀರಿಸೋದಕ್ಕೆ ಸರಿ ಹೋಗ್ಬಿಡುತ್ತೆ, ಉಳಿತಾಯ ಏನು ಮಾಡೋಕ್ಕಾಗಲ್ಲ. ಹಂಗೆ ಇಲ್ಲೂ ವ್ಯರ್ಥ ಅನ್ನುವಂಥದ್ದು ಸಾಲ ಇದ್ದಂಗೆ. ನಾವು ಶ್ರೇಷ್ಠ ಸಂಕಲ್ಪಗಳು, ಶ್ರೇಷ್ಠ ಕರ್ಮಗಳು ಮಾಡ್ತಾ, ನಾವು ಶ್ರೇಷ್ಠ ತಂದೆ ಸ್ಮೃತಿಯಲ್ಲಿರ್ತಾ, ಶ್ರೇಷ್ಠ ಸ್ಥಿತಿಯಲ್ಲಿರ್ತಾ ಮಾಡ್ತಾ ಹೋದಂತೆ ಆಗ ಸಂಪಾದನೆ ಆಗುತ್ತೆ. ಆ ಸಂಪಾದನೆಯಿಂದ ಈ ವ್ಯರ್ಥ ಅನ್ನೋ ಸಾಲ ತೀರುತ್ತೆ. ಆಯಿತಾ? ಬಾಬಾರವರ ಮೂಲಕ ನಾವು ಬಾಬಾರವರ ನೆನಪು ಮಾಡಿ ಆ ಯೋಗದ ಅಗ್ನಿಯಲ್ಲಿ ಆ ಸಾಲ ಎಲ್ಲ ಸಮಾಪ್ತಿ ಮಾಡಿಕೊಂಡು, ನಾಳೆಯಿಂದ ನಾನೇನು ಮಾಡಬೇಕು, ಶ್ರೇಷ್ಠ ಕರ್ಮಗಳನ್ನು ಮಾಡ್ತಾ ಸಂಪಾದನೆ ಮಾಡಿಕೊಂಡು ಉಳಿಸ್ಕೋಬೇಕು, ನಾನು ಉಳಿತಾಯ ಮಾಡ್ಕೋಬೇಕು. ಇದರ ಕಡೆ ನಾನು ಹೆಚ್ಚಾಗಿ ಗಮನ ಕೊಡಬೇಕು ನಾವು ಅಂತ ಬಾಬಾ ತಿಳಿಸ್ತಿದ್ದಾರೆ. ಮತ್ತು ಈ ರೀತಿ ನಾವು ಸಮರ್ಥವಾಗಿದ್ದೀವಿ ಅಂದರೆ, ನಮ್ಮಲ್ಲಿ ಯಾವುದೇ ಒಂದು ಪರಿಸ್ಥಿತಿಗಳು ಬಂದು, ತಂದೆ ಸರ್ವಶಕ್ತಿವಂತ ತಂದೆ ನಮ್ಮ ಜೊತೆ ಇದ್ದಾರೆ, ಸರ್ವಶಕ್ತಿಗಳು ನಮ್ಮ ಜೊತೆ ಇದೆ, ಅವರ ಸಹಯೋಗ ಅವರ ಸಹಾಯ ನನಗೆ ಇದೆ. ಬಾಬಾ ನನಗೆ ಸಹಾಯ ಮಾಡ್ತಾರೆ. ನನಗೆ ಅವರಲ್ಲೇ ಇನ್ಯಾರು ಸಹಾಯ ಮಾಡ್ತಾರೆ? ಸದಾ ಅವರು ನನ್ನ ಜೊತೆಲೇ ಇದ್ದಾರಲ್ಲ, ಸರ್ವ ಸಂಬಂಧದ ರೂಪದಲ್ಲಿ ಜೊತೆ ಇದ್ದಾರೆ. ಅವ್ರು ನಾನು ನೆನಪು ಮಾಡ್ತಿದ್ದೀನಿ ಅಂದಾಗ ಅವರ ಶ್ರೀಮತದಂತೆ ನಾನು ನಡೀತಿದ್ದೀನಿ. ಅವರೊಬ್ಬರನ್ನೇ ನಾನು ನೆನಪು ಮಾಡ್ತಿದ್ದೀನಿ, ಅವರೊಬ್ಬರನ್ನೇ ಆಧಾರವಾಗಿಟ್ಕೊಂಡಿದ್ದೀನಿ. ಬಾಬಾನೇ ನನ್ನ ಒಂದು ಲೈಫ್ ಪಾರ್ಟ್ನರ್ ಆಗಿದ್ದಾರೆ, ನನಗೆ ರಕ್ಷಕನಾಗಿದ್ದಾರೆ, ನನ್ನ ಜೊತೆಗಾರನಾಗಿದ್ದಾರೆ, ನನ್ನ ಸರ್ವ ಸಂಬಂಧಿಯಾಗಿದ್ದಾರೆ ಅಂದಾಗ ಆ ಸರ್ವ ಶಕ್ತಿಗಳು ನಮ್ಮ ಜೊತೆ ಇರುತ್ತೆ. ಯಾವುದೇ ಒಂದು ವಿಘ್ನ ಪರಿಸ್ಥಿತಿ ಬಂದಿದ್ರೂ ಅದು ಸಮಾಪ್ತಿ ಆಗುತ್ತೆ. ಮತ್ತು ಬರೋದು ಕೂಡ ನಮ್ಮ ಹತ್ರ ಬರೋದೇ ಇಲ್ಲ, ಅದು ದೂರದಲ್ಲಿದ್ದ ಹಾಗೆ ನಮಗೆ ಗೊತ್ತಾಗ್ಬಿಡುತ್ತೆ ಯಾವುದು ವಿಘ್ನ ಬರ್ತಿದೆ ಅಂತ. ಆ ಸರ್ವಶಕ್ತಿಗಳಿಂದ ನಾವು ಏನು ಮಾಡ್ಬೋದು, ಅವುಗಳ ಮೇಲೆ ವಿಜಯವನ್ನು ನಾವು ಪಡ್ಕೋಬೋದು, ವಿಘ್ನವನ್ನು ನಾವು ಸಮಾಪ್ತಿ ಮಾಡ್ಕೋಬೋದು. ಬಾಬಾ ಹೇಳ್ತಿರ್ತಾರೆ, ನೀವು ವಿಘ್ನ ವಿನಾಶಕ ಆತ್ಮಗಳು, ಮಾಸ್ಟರ್ ಸರ್ವಶಕ್ತಿವಂತರು ನೀವು. ಈಗ ಹೊರಗಡೆ ವಿನಾಯಕನ ಒಂದು ಮಂದಿರಗಳಿದ್ದಾವೆ, ಅದು ಯಾರ ಒಂದು ನೆನಪಾರ್ಥ ಜಡಚಿತ್ರ. ಈ ಸಮಯದಲ್ಲಿ ನಮ್ಮೆಲ್ಲರ ಒಂದು ನೆನಪಾರ್ತಾನೆ ಅದು. ಈ ಸಮಯದಲ್ಲಿ ನಾವೇನು ವಿಘ್ನ ವಿನಾಶಕರಾಗ್ತೀವಿ, ಮಾಸ್ಟರ್ ಸರ್ವಶಕ್ತಿವಂತರಾಗಿ ನಮ್ಮ ವಿಘ್ನಗಳನ್ನು ವಿನಾಶ ಮಾಡ್ಕೊಳ್ತಾ ಸರ್ವ ಆತ್ಮಗಳ ವಿಘ್ನಗಳನ್ನು ವಿನಾಶ ಮಾಡುವಂಥ ವಿಘ್ನ ವಿನಾಶಕ ಸ್ಥಿತಿ ನಮಗೆ ಈಗ ಇಲ್ಲಿ ತಯಾರಾಗತ್ತೆ. ನಮ್ಮದು ಮಾಡಿಕೊಂಡು ಇತರದ್ದು ನಾವು ವಿಘ್ನಗಳನ್ನು ವಿನಾಶ ಮಾಡ್ತಿರ್ತೀವಿ. ಆಗ ಏನಾಗುತ್ತೆ, ಭಕ್ತಿ ಮಾರ್ಗದಲ್ಲಿ ವಿನಾಶಕ ಅಂದರೆ ರೂಪ ಯಾವುದು, ವಿನಾಯಕನ ರೂಪದಲ್ಲಿ, ಗಣೇಶನ ರೂಪದಲ್ಲಿ ಪೂಜೆಗಳನ್ನು ಮಾಡ್ತಾರೆ. ಅಂದರೆ ಇಲ್ಲಿ ನಾನು ಯಾರು, ಮಾಸ್ಟರ್ ಸರ್ವಶಕ್ತಿವನ ಆತ್ಮ, ಸರ್ವಶಕ್ತಿವಂತನ ಸಂತಾನ, ಸರ್ವಶಕ್ತಿಗಳು ನನ್ನ ಜೊತೆ ಇದೆ, ಸರ್ವಶಕ್ತಿವಂತ ನನ್ನ ಜೊತೆ ಇದ್ದಾರೆ. ಮತ್ತು ಈ ವಿಘ್ನ ಯಾವತ್ತು ತಾನೇ ನನಗೆ ತೊಂದರೆ ಕೊಡೋಕ್ಕೆ ಸಾಧ್ಯ? ಆ ವಿಘ್ನವನ್ನು ವಿನಾಶ ಮಾಡುವಂತಹ ಶಕ್ತಿಶಾಲಿ ಸ್ಥಿತಿಯಲ್ಲಿ ನಾನು ಇರ್ತೀನಿ. ಆಗ ಮುಂದೆ ಬರುವುದು ಸಹ ಅಲ್ಲಿನೇ ಸಮಾಪ್ತಿಯಾಗಿ ಹೋಗಿರುತ್ತೆ ಅಂತ ಹೇಳ್ತಾರೆ ಬಾಬಾ. ಹಾಗೆ ಹೊರಟೋಗುತ್ತೆ ಅದು, ಹಿಂದೆ ತಿರುಗಿ ಬರುವುದೇ ಇಲ್ಲ ನಿಮ್ಮ ಹತ್ರ. ನಿಮಗೆ ಮೊದಲೇ ಟಚ್ ಆಗುತ್ತೆ ವಿಘ್ನ ಬರೋದು ಸಹ. ನೀವು ಯಾವಾಗ ಈ ಶ್ರೇಷ್ಠ ಸ್ಥಿತಿ ಸ್ಮೃತಿಯಲ್ಲಿ ಇರ್ತೀರಾ, ಸದಾ ತಂದೆಯ ಜೊತೆಯಲ್ಲಿ ಇಟ್ಕೊಂಡಿರ್ತೀರ, ತಂದೆಯನ್ನು ಅವರ ನೆನಪಲ್ಲಿರ್ತೀರಾ, ಅವರೊಬ್ಬರ ನೆನಪಲ್ಲಿರ್ತೀರಾ, ಅವರೊಬ್ಬರ ಶ್ರೀಮತದಂತೆ ನೀವು ಯಾವಾಗ ನಡೀತೀರಾ, ಅವರ ಶ್ರೀಮತದಂತೆ ನಡೆಯೋದ್ರ ಮೂಲಕನೇ ನಮಗೆ ಶಕ್ತಿಗಳು ಆತ್ಮದಲ್ಲಿ ತುಂಬೋದಕ್ಕೆ ಸಾಧ್ಯ. ಶ್ರೀಮತದಂತೆ ಯಾರು ನಡೀತಾರೋ ಅವರಲ್ಲಿ ಬಾಬಾರವರ ಸರ್ವಶಕ್ತಿಗಳು ತುಂಬುತ್ತೆ. ಅದಕ್ಕೆ ನಾವು ಬಾಬಾ ಹೇಳ್ತಾರಲ್ಲ, ನನ್ನೊಬ್ಬನನ್ನೇ ನೆನಪು ಮಾಡಿ ಮನ್ಮನಾಭಾವದಲ್ಲಿರಿ ಅಂತ. ಆತ್ಮದಲ್ಲಿ ಶಕ್ತಿ ತುಂಬೋದಕ್ಕೆ ಮನ್ಮನಾಭಾವ ಸ್ಥಿತಿನೂ ಕೂಡ ಆಧಾರ. ಮನ್ಮನಾಭಾವ, ತಂದೆ ಸ್ಮೃತಿ, ತಂದೆಯ ಜೊತೆ, ತಂದೆ ಕರ್ತವ್ಯದ ಸ್ಮೃತಿ, ಇದರಲ್ಲಿ ನಾವು ಇರಬೇಕಾಗತ್ತೆ. ತಂದೆಯ ಗುಣ ಶಕ್ತಿಗಳ ಒಂದು ಸ್ವರೂಪದಲ್ಲಿ ನಾವು ಇರಬೇಕಾಗತ್ತೆ. ಆಗ ಆತ್ಮದಲ್ಲಿ ಶಕ್ತಿಗಳನ್ನುವಂಥದ್ದು ಏನಾಗುತ್ತೆ, ತುಂಬುತ್ತಾ ಹೋಗುತ್ತೆ. ಆತ್ಮದಲ್ಲಿ ಶಕ್ತಿಗಳು ತುಂಬುತ್ತಾ ಹೋದಂತೆ ನಾವು ಶಕ್ತಿಶಾಲಿಯಾಗಿರ್ತೀವಿ. ಪ್ರತಿಯೊಂದು ಪರಿಸ್ಥಿತಿ ವಿಘ್ನದ ಮೇಲೆ ನಾವು ವಿಜಯವನ್ನು ಪಡ್ಕೊಳ್ಳೋರಾಗಿರ್ತೀವಿ.
ಈಗ ನೋಡಿ, ಯಾವುದಾದ್ರೂ ಒಂದು ವಿಘ್ನ ಬಂದಿತ್ತು ಆಯಿತಾ, ಈಗ ಬಂದಿದೆ, ಮುಂದೆ ಬರೋದು ಇರುತ್ತೆ, ನಮಗೆ ಗೊತ್ತಿರೋದಿಲ್ಲ ಅಲ್ವಾ. ಬರುತ್ತೆ, ನಮ್ಮ ಬಲಹೀನತೆಗಳೇ ವಿಘ್ನಗಳು, ನಮ್ಮ ಬಲಹೀನತೆಗಳೇ ವಿಘ್ನಗಳು. ನಾವು ಬಲಶಾಲಿಗಳಾಗಿದ್ದಾಗ ಯಾವ ವಿಘ್ನನೂ ಬರೋದಿಲ್ಲ. ನಾವು ಈಗ ಬಂದಿರುತ್ತೆ, ಬಲಹೀನ ಇರ್ತೀವಿ, ಕೆಲವೊಂದು ಸಾರಿ ವಿಘ್ನಗಳು ಬಂದಿರುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ವಿಘ್ನ ವಿನಾಶಕ ಬಟ್ಟಿಯನ್ನು ದಿನಕ್ಕೆ 1 hour ಮಾಡಿ. ವಿಘ್ನ ವಿನಾಶಕ ಬಟ್ಟಿಯನ್ನು ದಿನಕ್ಕೆ 1 hour ಮಾಡಿ ಅಂತ ಹೇಳ್ತಾರೆ. ಕೆಲವ್ರು ಮಾಡ್ಬೋದು ಸಹ. ಏನು ಅಂದರೆ, ಬೆಳಿಗ್ಗೆ ಇರಲಿ ಇಲ್ಲ ಸಂಜೆ ಇರಲಿ 1 hour ಯೋಗ, ವಿಘ್ನ ವಿನಾಶಕ ಬಟ್ಟಿ, ಆ ಯೋಗವನ್ನು ಮಾಡಬೇಕು. ಆ ಯೋಗ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ, ನಾನು ಆತ್ಮ, ಸರ್ವಶಕ್ತಿವಂತನ ಸಂತಾನ, ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೀನಿ. ನಾನು ಆತ್ಮ ವಿಘ್ನ ವಿನಾಶಕ ಆಗಿದ್ದೀನಿ. ಈ ಸಂಕಲ್ಪ, ಈ 2 ಸಂಕಲ್ಪವನ್ನು, ನಾನು ಮಾಸ್ಟರ್ ಸರ್ವಶಕ್ತಿವಂತನು, ನಾನು ವಿಘ್ನ ವಿನಾಶಕ ಆತ್ಮನು, ಈ 2 ಸಂಕಲ್ಪಗಳನ್ನು 3 ಬಾರಿ ನಾವು ಮಾಡಬೇಕಾಗತ್ತೆ. 3 ಬಾರಿ ಮಾಡಿ ಮತ್ತೆ ವಿಘ್ನ ವಿನಾಶಕ ಬಟ್ಟಿ, ಅದೇ ಒಂದು ಆ ಸಂಕಲ್ಪದಲ್ಲಿ ನಾವೇನು ಮಾಡಬೇಕಾಗತ್ತೆ, ಸ್ಥಿತರಾಗಬೇಕು. ಯೋಗ ಬಟ್ಟಿಯನ್ನು ನಾವು ಮಾಡಬೇಕು, ಯೋಗವನ್ನು ಸ್ಟಾರ್ಟ್ ಮಾಡಬೇಕು. 1 hour ಬೆಳಿಗ್ಗೆ ಇರಲಿ ಇಲ್ಲ ಸಂಜೆ ಇರಲಿ, ನಿಮ್ಗೆ ಯಾವ ಸಮಯ ಆಗುತ್ತೋ ಆ ಸಮಯ ಮಾಡೋದ್ರಿಂದ ದೊಡ್ಡ ದೊಡ್ಡ ವಿಘ್ನಗಳು ಏನಾಗುತ್ತೆ, ಅವು ಸಮಾಪ್ತಿ ಆಗ್ತಾ ಹೋಗುತ್ತೆ. ಮುಂದೆ ಬರೋದು ಸಹ ನಮಗೆ ಸಮಾಪ್ತಿ ಆಗ್ತಾ ಹೋಗುತ್ತೆ, ಇರೋದು ಸಹ ಸಮಾಪ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ಕೆಲವರು ಈ ವಿಘ್ನ ವಿನಾಶಕ ಬಟ್ಟಿಯನ್ನು ಮಾಡಿ ಕೆಲವರು ವಿಘ್ನಗಳಿಂದ ಈಚೆ ಬಂದಿದ್ದಾರೆ ಕೂಡ, ವಿಘ್ನಗಳ ಮೇಲೆ ವಿಜಯವನ್ನು ಪಡ್ಕೊಂಡಿದ್ದಾರೆ ಕೂಡ. ಒಬ್ಬರು ಅಣ್ಣವರು, ಅಂದರೆ ಮೊನ್ನೆ ಇದು ಮಧುವನದಿಂದ ಗೊತ್ತಾಗಿದ್ದ ವಿಷಯ ಇದು. ಮಧುವನ ಅಣ್ಣವರು ಕ್ಲಾಸ್ ಮಾಡುವಾಗ ಹೇಳಿದ್ದು ಒಂದು ವಿಷಯ ಏನಂದ್ರೆ, ಈ ಬಟ್ಟಿ ಮಾಡಿದ್ರಂತೆ. ಮೊನ್ನೆ ಮಿಲನಕ್ಕೆ ಹೋದಾಗ ಅಲ್ಲಿ ಗೊತ್ತಾಗಿರೋ ವಿಷಯ ಇದು ಅಣ್ಣವ್ರಿಗೆ. ಅವರು ಹೇಳಿದ್ರಂತೆ, ಅಂದರೆ ಈ ವಿಘ್ನ ವಿನಾಶಕ ಬಟ್ಟಿ ಇಬ್ಬರು ಮಾಡಿದ್ದಾರೆ, 2 ಕಡೆಯಿಂದ ಆನ್ಸರ್ ಬಂದಿದೆ, ಓಕೆನಾ. ಅಂದರೆ ಒಬ್ಬ ಅಣ್ಣವರು ICU ಅಲ್ಲಿ ಇದ್ರಂತೆ, ತುಂಬ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ರು. ಇನ್ನೇನು ಅವ್ರು ಇಲ್ಲ ಅನ್ನೋ ಥರನೇ ಇತ್ತು. ಅವರ ಪರಿವಾರದವರೆಲ್ಲ ಸೇರಿ ಈ ವಿಘ್ನ ವಿನಾಶಕ ಬಟ್ಟಿಯನ್ನು ಮಾಡಿದ್ರಂತೆ. ಅವರು ಆ ಒಂದು ಪರಿಸ್ಥಿತಿಯಿಂದ ಈಚೆ ಬಂದರು, ಆ ಸಾವನ್ನು ಗೆದ್ದರು, ಆಯಿತಾ. ಮತ್ತು ಇನ್ನೊಬ್ಬರು ಅಣ್ಣವರು ಇದ್ದರು, ಅವರು ಏನಾಯ್ತಂದರೆ, ಯಾವುದೋ ಒಂದು ಬ್ಯಾಂಕು ಅದು ಕ್ಲೋಸ್ ಆಗಿಬಿಡುತ್ತಂತೆ. ಅದರಲ್ಲಿ ಅವರು ಅಮೌಂಟ್ ಇಟ್ಟಿದ್ರಂತೆ, 35 ಲಕ್ಷ, ಸುಮಾರು 35 ಲಕ್ಷ ಇರ್ಬೋದು, ಇನ್ನು ಜಾಸ್ತಿ ಇರ್ಬೋದೇನೋ, ಬಟ್ ಅಷ್ಟು ಅಮೌಂಟ್ ಇಟ್ಟಿದ್ರಂತೆ. ಅದು ಬ್ಯಾಂಕ್ ಏನಾಗ್ಬಿಟ್ಟಿದೆ, ಕ್ಲೋಸ್ ಆಗಿಬಿಟ್ಟಿದೆ. ಫುಲ್ಲು ಟೆನ್ಷನ್ನು, ಫುಲ್ಲು ಗೊಂದಲದಲ್ಲಿ ಬಂದುಬಿಟ್ಟಿದ್ರು, ಡಿಪ್ರೆಷನ್ನು, ಆ ರೀತಿ ಈ ರೀತಿ. ಮತ್ತು ಸೆಂಟರಲ್ಲಿ ಅಕ್ಕಂದ್ರ ಮೂಲಕ ಈ ವಿಘ್ನ ವಿನಾಶಕ ಬಟ್ಟಿಯನ್ನು ಮಾಡಿಸಿದ್ರಂತೆ, ಸೆಂಟರಲ್ಲಿ ಮಾಡಿಸಿದ್ರಂತೆ. ಯಾರ್ದು ಬಂದಿಲ್ಲ, ಆ ಬ್ಯಾಂಕಲ್ಲಿ ಯಾರು ಅಮೌಂಟ್ ಇಟ್ಟಿದ್ರಲ್ಲ ಅದು ಯಾರ್ದು ಬಂದಿಲ್ವಂತೆ. ಯಾರು ಈ ವಿಘ್ನ ವಿನಾಶಕ ಬಟ್ಟಿ ಮಾಡಿಸಿದ್ರಲ್ಲ ಅಣ್ಣವರು, ಬಾಬಾ ಮಗು, ಅವ್ರಿಗೆ ವಾಪಸ್ ಬಂತಂತೆ, 35 ಲಕ್ಷನೂ ಕೂಡ ವಾಪಸ್ ಬಂತಂತೆ. ಅಂದರೆ ಅದು ಸಫಲತೆ ಸಿಕ್ಕಿದೆ, ಆ ಬಟ್ಟೆಯಿಂದ ಸಿಗುತ್ತೆ, ಮಾಡ್ಬೋದು. ಯಾಕಂದರೆ ಇದು ಸತ್ಯವಾದ ಘಟನೆ, ಇದು ಅವರು ಪ್ರಾಪ್ತಿ ಮಾಡ್ಕೊಂಡಿದ್ದಾರೆ ಆ ಒಂದು ಬಟ್ಟೆಯಿಂದ. ನೋಡಿ, ಆ ಬ್ಯಾಂಕಲ್ಲಿ ಇಟ್ಟಿದ್ದ ಅಮೌಂಟು ಯಾರ್ಯಾರು ಇಟ್ಟಿದ್ರು ಎಲ್ಲರದು ಬಂದಿಲ್ಲ, ಇವ್ರದ್ದು ಮಾತ್ರನೇ ಬಂದಿದೆ. ಯಾಕೆ? ಇವ್ರು ಬಟ್ಟಿ ಮಾಡಿದ್ರು. ಹಾಗಾಗಿ ನಿಮ್ಮಲ್ಲಿ ವಿಘ್ನಗಳು ಬಂದಿರ್ಬೋದು, ಇಲ್ಲ ಬರೋವೂ ಇರ್ಬೋದು. ನೀವೊಂದು ಬಟ್ಟಿಯನ್ನು ಮಾಡೋದ್ರ ಮೂಲಕ ಇರೋದು ಹೋಗುತ್ತೆ, ಬರೋದು ಕೂಡ ಬರೋದಿಲ್ಲ, ನಮ್ಮ ಹತ್ರ ಸಮಾಪ್ತಿ ಆಗುತ್ತೆ. ಮತ್ತು ಇತರರು ಇರ್ತಾರೆ, ನಿಮ್ಮ ಒಂದು ಸಂಬಂಧಿಕರಿರಲಿ, ಯಾರೇ ಇರಲಿ, ಅವರು ಬಟ್ಟಿ ಮಾಡೋಷ್ಟು ಶಕ್ತಿ ಇರಲ್ಲ, ಯೋಗ ಮಾಡೋಷ್ಟು ಶಕ್ತಿ ಇರಲ್ಲ, ಸಮಾಪ್ತಿ ಮಾಡ್ಕೊಳ್ಳೋಷ್ಟು ಶಕ್ತಿ ಇರಲ್ಲ. ಅವ್ರಿಗೋಸ್ಕರನೂ ಮಾಡಿ. ಅವರು ನಮ್ಮ ಸಹೋದರ ಆತ್ಮರಲ್ಲ, ನಾವು ಪೂರ್ವಜರು, ನಾವು ಆಧಾರ ಮೂರ್ತಿಗಳು ಸರ್ವ ಆತ್ಮಗಳಿಗೆ ಅಲ್ವಾ. ಹಾಗಾಗಿ ನಾವು ಕಲ್ಪವೃಕ್ಷದ ಬೇರುಗಳಲ್ವ, ನಾವು ತಾಯಿ ಬೇರುಗಳಲ್ವ. ನಾವು ಏನು ಮಾಡಬೇಕು, ಅವ್ರಿಗೋಸ್ಕರನೂ ಸಹ ನಾವು ಬಟ್ಟೆಯನ್ನು ಮಾಡಿದಾಗ ಅವರು ಆ ವಿಘ್ನಗಳನ್ನು ಸಮಾಪ್ತಿ ಮಾಡ್ಕೋತಾರೆ. ಅದರಿಂದ ಅವ್ರು ಏನು ಮಾಡ್ತಾರೆ, ಈಚೆ ಬರ್ತಾರೆ. ಈಗ ನೋಡಿ, ಈಗ ಅವರು ICU ಅಲ್ಲಿ ಯಾರಿದ್ರು ಪೇಷಂಟು, ಅವರೇ ಏನು ಬಟ್ಟಿ ಮಾಡಲಿಲ್ಲ, ಅವ್ರ ಪರಿವಾರದವ್ರು ಮಾಡಿದ್ರು. ಬಟ್ ಅವ್ರಿಗೆ ಅದರ ಎಫೆಕ್ಟು, ಅದರ ಒಂದು ರಿಸಲ್ಟ್ ಬಂತಾ?
ಅದೇ ರೀತಿ ಮಾಡ್ಬೋದು. ಯಾರೇ ಆದರೂ ಕೂಡ ನಾವು ಯಾರಿಗೋಸ್ಕರ ಆದರೂ ಕೂಡ ನಾವು ಕಲ್ಯಾಣ ಭಾವನೆಯಿಂದ, ನಿಷ್ಕಾಮ ಹೃದಯದಿಂದ, ನಿಸ್ವಾರ್ಥದಿಂದ ನಾವು ಮಾಡಬೇಕಾಗತ್ತೆ. ಮಾಡಿದಾಗ ಏನಾಗತ್ತೆ, ಅದು ಸಫಲ ಆಗತ್ತೆ, ಸಫಲತೆಯೂ ಸಹ ಸಿಗುತ್ತೆ. ಇದು ನಾವು ಮಾಡಬೇಕು. ಅಂದರೆ ನಿಶ್ಚಯ ಇಟ್ಟು ನಾವು ಇದನ್ನು ಪ್ರಯತ್ನ ಪಡಬೇಕಾಗತ್ತೆ. ಬಾಬಾ ನನ್ನ ಜೊತೆಗಿದ್ದಾರೆ, ಸರ್ವಶಕ್ತಿವಂತ ನನ್ನ ಜೊತೆಗಿದ್ದಾರೆ, ಸರ್ವಶಕ್ತಿಗಳು ನನ್ನ ಜೊತೆ ಇದೆ, ಬಾಬಾ ನನಗೆ ಸಹಾಯ ಮಾಡ್ತಿದ್ದಾರೆ. ಈ ನಂಬಿಕೆ ಇರಲಿ, ಈ ನಿಶ್ಚಯ ಇರಲಿ. ಏನಾಗುತ್ತೋ ಏನೋ, ನಾಳೆ ಮಕ್ಕಳ ಪರಿಸ್ಥಿತಿ ಏನೋ, ನಾಳೆ ದುಡ್ಡು ಪರಿಸ್ಥಿತಿ ಹೇಗೋ, ಅದೇಗೋ ಇದೇಗೋ, ಯಾವುದು ವ್ಯರ್ಥ ಯೋಚನೆಗಳು ಬೇಡ, ಯಾವುದು ವ್ಯರ್ಥ ಚಿಂತನೆ ಬೇಡ, ನೆಗೆಟಿವಿಟಿ ಬೇಡ. ಬಾಬಾ ಇದ್ದಾರೆ, ನನಗೆ ಸಹಾಯಕಾರಿಯಾಗಿದ್ದಾರೆ. ನಿಶ್ಚಯ ಇಟ್ಕೊಳ್ಳಿ, ನಂಬಿಕೆ ಇಟ್ಕೊಳ್ಳಿ, ಸತ್ಯವಾದ ಹೃದಯದಿಂದ ಅವರನ್ನು ನೆನಪು ಮಾಡಿ, ಅವರೊಬ್ಬರಿಗೇನೆ ಪ್ರತಿಯೊಂದನ್ನು ಸಹ ಅರ್ಪಣೆ ಮಾಡಿ, ಅವರೊಬ್ಬರನ್ನು ನೆನಪು ಮಾಡ್ತಾ ಅವರಿಂದ ಸಹಯೋಗವನ್ನು ಪಡ್ಕೊಳ್ಳಿ. ಅವರ ಶ್ರೀಮತದಂತೆ ನಡೀತಾ ಹೋಗಿ. ಅವರ ಸಹಯೋಗ ತಪ್ಪದೆ 100% ಸಿಕ್ಕೇ ಸಿಗುತ್ತೆ. ಸಹಾಯ ಮಾಡೇ ಮಾಡ್ತಾರೆ. ಆ ಒಂದು ನಿಶ್ಚಯ, ಆ ನಂಬಿಕೆ ಮೇಲೆ ಇರಬೇಕಾಗತ್ತೆ. ನಾವು ಒಂದೇ ಬಲ, ಒಂದೇ ಭರವಸೆ ಅಲ್ವಾ? ಅದು ಬಾಬಾ ಒಬ್ಬರ ಮೇಲೇನೆ, ಒಬ್ಬರೇ. ಈ ರೀತಿ ನಾವು ಇರಬೇಕು. ಆಗ ಎಲ್ಲನೂ ಸಹ ಸಿದ್ಧಿಸುತ್ತೆ, ಬರುತ್ತೆ. ನಾವು ಅರ್ಧಕಲ್ಪದಿಂದ ಮಾಡಿರುವಂತಹ ಎಲ್ಲ ಒಂದು ಬಲಹೀನ ಕರ್ಮಗಳು, ವ್ಯರ್ಥ ಕರ್ಮಗಳು, ವಿಕರ್ಮಗಳು, ಪಾಪಕರ್ಮಗಳು, ಅವು ವಿಘ್ನಗಳ ರೂಪದಲ್ಲಿ ನಮ್ಮ ಜೊತೆ ಬರುತ್ತೆ, ಬರದೇ ಇರೋದಿಲ್ಲ. ಅದು ಕೇವಲ ಬಾಬಾರವರ ಶಕ್ತಿಯಿಂದ ನಾವು ಅದನ್ನು ಸಮಾಪ್ತಿ ಮಾಡ್ಕೋಬೇಕು. ಅದಕ್ಕೆ ಹೇಳ್ತಾರೆ ಬಾಬಾ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಶ್ರೇಷ್ಠ ಸ್ಮೃತಿ ಸ್ಥಿತಿ ಸ್ವರೂಪದಲ್ಲಿದ್ದು, ಬಾಬಾ ಸ್ಮೃತಿಯಲ್ಲಿದ್ದು, ಶ್ರೇಷ್ಠ ತಂದೆ ಸ್ಮೃತಿಯಲ್ಲಿದ್ದು ನಾವು ಪ್ರತಿ ಕರ್ಮವನ್ನು ನಾವು ಮಾಡ್ತಾ ಹೋಗಬೇಕು. ಸಂಕಲ್ಪ, ಮಾತು ಎಲ್ಲವೂ ಕೂಡ ನಾವು ಮಾಡ್ತಾ ಹೋಗ್ತೀವಿ ಅಂದರೆ ಶ್ರೇಷ್ಠ ಖಾತೆ ತಯಾರಾಗತ್ತೆ. ಅಲ್ಲಿ ಆತ್ಮದಲ್ಲಿ ಶಕ್ತಿ ಇರುತ್ತೆ. ಆಗ ಯಾವುದೇ ವಿಘ್ನ ಬಂದ್ರೂ ನೀವು ಆ ಒಂದು ಆತ್ಮಿಕ ಶಕ್ತಿ ಮೂಲಕ, ಶಕ್ತಿಯಿಂದ ನೀವು ಅದರ ಮೇಲೆ ವಿಜಯವನ್ನು ಪಡ್ಕೋಬೋದು. ಯಾಕಂದರೆ ತಂದೆ ಸ್ಮೃತಿ ಇರುತ್ತೆ, ಆವಾಗ ಬಾಬಾ ಶಕ್ತಿಗಳು ನಿಮ್ಮ ಜೊತೆ ಇರುತ್ತೆ, ಮತ್ತು ವಿಜಯ ತಪ್ಪದೇ ಇರುತ್ತೆ ಅಲ್ವಾ? ಹಾಗಾಗಿ ನಾವು ಯಾರ ಸಂತಾನ, ನಾನೆಂತಹ ಆತ್ಮನಾಗಿದ್ದೀನಿ, ಇದರ ಸ್ಮೃತಿ, ಇದರ ಒಂದು ನಿಶ್ಚಯ ನಮಗಿರಬೇಕು. ನಾನು ಕಲ್ಪಕಲ್ಪದ ವಿಜಯ ರತ್ನ, ಕಲ್ಪಕಲ್ಪದಲ್ಲೂ ನಾನು ವಿಜಯ ಪಡ್ಕೊಳ್ತೀನಿ. ನಾನು ಮುಂದೆನೂ ಪಡ್ಕೋತೀನಿ, ಹಿಂದೆನೂ ಪಡ್ಕೊಂಡಿದ್ದೀನಿ, ಈಗಲೂ ಪಡ್ಕೋತೀನಿ. ವಿಜಯ ನನ್ನ ಜನ್ಮಸಿದ್ಧ ಅಧಿಕಾರ. ಸ್ಮೃತಿ ಇರಲಿ, ನಿಶ್ಚಯ ಇರಲಿ. ನಮ್ಮ ತಂದೆಯಂಥವರು. ಹಾಗಾಗಿ ನಾವು ಈ ಒಂದು ಬಟ್ಟಿಯನ್ನು ನಾವು ಮಾಡೋದ್ರ ಮೂಲಕ ವಿಘ್ನಗಳನ್ನು ನಾವು ಸಮಾಪ್ತಿ ಮಾಡ್ಕೋಬೋದು. ಮತ್ತು ನೈಟು ನಾವು ಎಲ್ಲವನ್ನು ಬಾಬಾರವ್ರಿಗೆ ಒಪ್ಪಿಸಿ, ಸ್ಮೃತಿ ಚಾಟನ್ನು ಒಪ್ಪಿಸಿ, ದಿನಚರಿಯನ್ನು ಒಪ್ಪಿಸಿ, ಎಲ್ಲ ಯೋಗದ ಮೂಲಕ ಮತ್ತು ಏನೇನಿತ್ತೋ ಅದೆಲ್ಲವನ್ನು, ವ್ಯರ್ಥವನ್ನು, ಆ ವಿಕರ್ಮಗಳನ್ನು ಯೋಗದ ಮೂಲಕ ಭಸ್ಮ ಮಾಡಿಕೊಂಡು ಮಲಗುವಾಗ ನಾನು ಆತ್ಮ ಹನುಮಾನ್ ಅಂದರೆ ಮಹಾವೀರ ಆಗಿದ್ದೀನಿ, ಆಯಿತಾ? ಈ ಒಂದು ಸ್ಮೃತಿಯಲ್ಲಿ ಇರ್ತಾ ಏನು ಮಾಡಬೇಕಾಗತ್ತೆ, ಸರ್ವಶಕ್ತಿವಂತನ ಸಂತಾನ ಅನ್ನೋ ಸ್ಮೃತಿಯಲ್ಲಿ ಇರ್ತಾ ಬಾಬಾರವರ ಮಡಿಲಲ್ಲಿ, ನೆನಪಿನ ಮಡಿಲಲ್ಲಿ ಮಲಗುವಂಥದ್ದು ಸಮಾಪ್ತಿ ಆಗಿರುತ್ತೆ. ನಾಳೆ ಬೆಳಿಗ್ಗೆಯಿಂದ ಯಾವುದೇ ವ್ಯರ್ಥ ಅದು ನಾವು ಕ್ಯಾರಿ ಮಾಡಲ್ಲ, ಕಂಟಿನ್ಯೂ ಆಗಲ್ಲ. ಶ್ರೇಷ್ಠವಾಗಿ ಮತ್ತೆ ತಂದೆ ಸ್ಮೃತಿ, ಆತ್ಮಿಕ ಸ್ಮೃತಿಯಲ್ಲಿ ನಾವು ಶ್ರೇಷ್ಠ ಕರ್ಮಗಳನ್ನು ಮಾಡ್ಕೊಳ್ತಾ ಸಂಪಾದನೆ ಮಾಡ್ಕೋಬೋದು, ಶ್ರೇಷ್ಠ ಖಾತೆ ಜಮಾ ಮಾಡ್ಕೋಬೋದು. ನಾವು ಮಾಡಿಕೊಂಡು ಇತರರಿಗೂ ಮಾಡಿಸ್ಬೋದು. ಅರ್ಥ ಆಯ್ತಲ್ಲ? ಈ ರೀತಿ ನಾವು ಪ್ರತಿದಿನ ನಾವು ಮಾಡ್ಬೋದು. ನಂಬಿಕೆ ಇರಬೇಕು, ಬಾಬಾರವ್ರ ಮೇಲೆ ನಿಶ್ಚಯ ಇರಬೇಕು, ನಮ್ಮ ಮೇಲೆ ನಿಶ್ಚಯ ಇರಬೇಕು. ನಾನು ಯಾರೋ ಅನ್ನೋ ನಿಶ್ಚಯ, ನನ್ನ ತಂದೆ ಯಾರೋ ಅನ್ನೋ ನಿಶ್ಚಯ, ತಂದೆಯ ಒಂದು ಸರ್ವಶಕ್ತಿಗಳ ಮೇಲೆ ನಿಶ್ಚಯ ಇರಬೇಕು. ಯಾವ ಸಮಯದಲ್ಲಿ, ಯಾವ ಪರಿಸ್ಥಿತಿಯಲ್ಲಿ ಯಾವ ಶಕ್ತಿ ಬೇಕೋ ಆ ಶಕ್ತಿ ಆಗ ಹಾಜರಾಗಿ ವಿಜಯವನ್ನು ತರಿಸುತ್ತೆ, ತಂದುಕೊಡುತ್ತೆ. ಯಾವಾಗ
ಸರ್ವಶಕ್ತಿವಂತನನ್ನು ಸರ್ವ ಸಂಬಂಧದ ರೂಪದಲ್ಲಿ ನೆನಪು ಮಾಡ್ತಾ ಜೊತೆಲಿ ಇಟ್ಕೊಂಡಿರಬೇಕು. ಸರ್ವಶಕ್ತಿಗಳು ಆಗ ನಮ್ಮ ಜೊತೆ ಇರುತ್ತೆ, ಅದು ನಮಗೆ ಸಹಯೋಗಿ ಆಗಿರುತ್ತೆ. ಅವರ ಶ್ರೀಮತದ ಅಂತೆ ನಾವು ನಡಿಬೇಕು. ಅಂದರೆ ಶ್ರೀಮತದ ಕೈಯನ್ನು ನಾವು ಹಿಡ್ಕೋಬೇಕಾಗತ್ತೆ. ಅವರನ್ನು ನೆನಪು ಮಾಡ್ತಾ ಅವರ ಶ್ರೀಮತದ ಕೈಯನ್ನು ನಾವು ಹಿಡ್ಕೊಂಡಾಗ ಅವರು ತಪ್ಪದೆ ನಮ್ಮ ಕೈಯನ್ನು ಹಿಡ್ಕೊಂಡು ನಡೆಸ್ತಾರೆ. ಎಲ್ಲೂ ನಾವು ಎಡುವುದಿಲ್ಲ, ಎಲ್ಲೂ ನಾವು ಬೀಳೋದಿಲ್ಲ, ವಿಘ್ನಗಳಲ್ಲಿ ಸೋಲೋದಿಲ್ಲ. ಅರ್ಥ ಆಯ್ತಲ್ಲ? ಅಚ್ಚ. ಓಂ ಶಾಂತಿ.